ನೋಡಿ, ಈಗ ರಾಜ್ಯ ರಾಜಕಾರಣದಲ್ಲಿ ಬಣದ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಆ ಬಣ, ಈ ಬಣ, ಯಾರ ಪರವಾಗಿ ಶಾಸಕರು, ಯಾರ ಪರವಾಗಿ ಎಂಎಲ್ಸಿಗಳು, ಹೀಗೆ ಹಲವು ಚರ್ಚೆಗಳಾಗ್ತಾ ಇದೆ. ಈ ಎಲ್ಲ ಬೆಳವಣಿಗೆ ಮಧ್ಯೆ ನಿನ್ನೆ ಸಿಪಿ ಯೋಗೇಶ್ವರ್ ಡಿಕೆ ಶಿವಕುಮಾರ್ ಅವ್ರ ಮನೆಗೆ ಹೋಗಿದ್ರು. ಇವತ್ತು ಅದೇ ಯೋಗೇಶ್ವರ್ ದಿಢೀರಂತ ಸಿದ್ದರಾಮಯ್ಯ ಅವರ ಮನೆಯಲ್ಲೂ ಕಾಣಿಸಿಕೊಂಡಿದ್ದಾರೆ. ಹಾಗಿದ್ರೆ ಯೋಗೇಶ್ವರ್ ಸಂಧಾನದ ಹೊಣೆಯನ್ನ ಹೊತ್ತಿದ್ದಾರಾ? ಸಿಎಂ ಡಿಸಿಎಂ ನಡುವೆ ಸಂಧಾನಕಾರರಾದ ಯೋಗೇಶ್ವರ್, ಕಾಂಗ್ರೆಸ್ನಲ್ಲಿ ಯೋಗೇಶ್ವರ್ ಅವರ ಎಂಟ್ರಿ ಈಗ ಕುತೂಹಲ ಮೂಡಿಸಿದೆ. ಅಂದ್ರೆ ನಿನ್ನೆ ಇದೇ ಯೋಗೇಶ್ವರ್ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಕಾಣಿಸಿಕೊಳ್ತಾರೆ. ಇವತ್ತು ದಿಢೀರಂತ ಸಿದ್ದರಾಮಯ್ಯ ಅವರ ಮನೆಯಲ್ಲೂ ಕಾಣಿಸಿಕೊಂಡಿದ್ದಾರೆ. ಹಾಗಿದ್ರೆ ಏನ್ ನಡೀತಾ ಇದೆ? ತೀವ್ರ ಕುತೂಹಲವನ್ನು ಮೂಡಿಸಿದೆ ಯೋಗೇಶ್ವರ್ ಅವರ ನಡೆ. ಈಗ ದರ್ಶನ ಮಾಡ್ಕೊಂತೀವಿ ಅಷ್ಟೇ ಸರ್. ನೋಡಿ, ನಿನ್ನೆಯ ಈ ದೃಶ್ಯಗಳನ್ನು ನೀವು ಗಮನಿಸಿ. ನಿನ್ನೆ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಯೋಗೇಶ್ವರ್, ಇವತ್ತು ಇದೇ ಯೋಗೇಶ್ವರ್ ದಿಢೀರಂತ ಸಿದ್ದರಾಮಯ್ಯ ಅವರ ಮನೆಗೆ ಎಂಟ್ರಿ. ಸಂಧಾನಕಾರರಾದ್ರೆ ಆಗಿದ್ರೆ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಮಧ್ಯೆ ಈ ಯೋಗೇಶ್ವರ್ ಅನ್ನುವಂತ ಪ್ರಶ್ನೆಯೂ ಕೂಡ ಇದೆ. ನಾವೇನ್ ಮಾಡೋಣ, ಗ್ಲಾಸ್ ತೆಗಿತಾರೆ ತೆಗಿತಾರೆ. ಗ್ಲಾಸ್ ಇಳಿಸಿ ಮುಖ ಜಾಗ ಬಿಡೋರು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಚಂದ್ರಶೇಖರ್. ಈಗ ನೇರ ಸಂಪರ್ಕದಲ್ಲಿ ಜಾನ್ ಆಗಿದ್ದಾರೆ. ಚಂದ್ರಶೇಖರ್, ಸೈನಿಕ ಸಿಎಂ ಡಿಸಿಎಂ ನುಡಿಗಳನ್ನ ನುಡಿಯುವ ಮತ್ತು ನುಡಿಸುವ ವೈಣಿಕರಾಗಿದ್ದಾರಾ, ಹೇಗೆ? ಶ್ರೀಪದ್, ಖಂಡಿತವಾಗ್ಲು. ಯಾಕಂತಂದ್ರೆ ಈಗಾಗಲೇ ಕಾಂಗ್ರೆಸ್ನಲ್ಲಿದ್ದಂತ ಸಿಪಿ ಯೋಗೇಶ್ವರ್ ಬಿಜೆಪಿಗೆ ಬಂದು ಸಚಿವರು ಕೂಡ ಆಗಿದ್ರು. ಆಗ್ಲೂ ಕೂಡ ಇಂಥದ್ದೇ ಒಂದು ಅನ್ನ ಕಮಲಕ್ಕೂ ಕೂಡ ತಮ್ಮದೇ ಆದಂತ ಒಂದು ಕೊಡುಗೆಯನ್ನು ಕೂಡ ಕೊಟ್ಟಿದ್ರು. ಸೊ ಅದಾದ ಬಳಿಕ ಏನು ಬಿಜೆಪಿಯಿಂದ ಕಾಂಗ್ರೆಸ್ಗೆ ಹೋಗ್ತಾರೆ. ಕಾರಣ ಇಷ್ಟೇ, ಕುಮಾರಸ್ವಾಮಿ ಅವ್ರಿಗೆ ಏನು ಚನ್ನಪಟ್ಟಣದಲ್ಲಿ ಟಿಕೆಟ್ ಕೊಡ್ಲಿಲ್ಲ ಅನ್ನೋ ವಿಚಾರವಾಗಿ ಮನಸ್ಕೊಂಡು ಕಾಂಗ್ರೆಸ್ಗೆ ಹೋಗ್ತಾರೆ. ಅವರನ್ನ ಗೆಲ್ಸ್ಕೊಂಡ್ ಬಂದಿದ್ದು ಇದೇ ಡಿಕೆ ಬ್ರದರ್ಸ್. ಸೊ ಈಗ ತಾವು ಕೂಡ ಸಚಿವರಾಗಬೇಕು ಅನ್ನುವಂತ ಒಂದಷ್ಟು ಲೆಕ್ಕಾಚಾರವನ್ನ ಯೋಗೇಶ್ವರ್ ಕೂಡ ಹಾಕೊಂಡಿರ್ತಕ್ಕಂಥದ್ದು. ಸೊ ಒಂದ್ ಕಡೆ ಡಿಕೆ ಬಣದಲ್ಲಿ ಗುರುತಿಸಿಕೊಂಡಿದ್ರು ಕೂಡ ಡಿಕೆ ಶಿವಕುಮಾರ್ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಬಂದಿದ್ದಾರೆ. ಕಾರಣ ಇಷ್ಟೇ, ತನ್ನ ಒಂದು ಆಸೆಯನ್ನು ಕೂಡ ಈಡೇರಿಸಬೇಕು. ಹಾಗಾಗಿ ಒಂದ್ ಕಡೆ ಸಿದ್ದರಾಮಯ್ಯನವರು ಬೇಕು, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರು ಬೇಕು. ಹಾಗಾಗಿ ನಿನ್ನೆ ಡಿಕೆ ಶಿವಕುಮಾರ್ ಮನೆಗೆ ಹೋಗಿದ್ದಂತ ಸಿಪಿ ಯೋಗೇಶ್ವರ್ ಇವತ್ತು ಸಿದ್ದರಾಮಯ್ಯ ಅವರ ಮನೆಗೆ ಬಂದಿರತಕ್ಕಂಥದ್ದು. ಸೊ ಹೀಗಾಗಿ ಇದರಲ್ಲಿ ಅಚ್ಚರಿ ಏನಿಲ್ಲ. ಯಾಕಂತಂದ್ರೆ ಪ್ರತಿಯೊಬ್ಬ ನಾಯಕರು ಕೂಡ ರಾಜಕೀಯದಲ್ಲಿ ಅಥವಾ ರಾಜಕಾರಣದಲ್ಲಿ ಯಾರು ಕೂಡ ಹೀಗೆ ಇರಬೇಕು ಅಥವಾ ಹಾಗೆ ಇರಬೇಕು ಅನ್ನೋಂಥದ್ದೇನಿಲ್ಲ. ಇವತ್ತಿನ ಶತ್ರು ನಾಳೆ ಮಿತ್ರ ಆಗ್ತಾನೆ, ಇವತ್ತಿನ ಮಿತ್ರ ನಾಳೆ ಶತ್ರು ಕೂಡ ಆಗ್ತಾನೆ. ಸೊ ಹೀಗಾಗಿ ಈ ಒಂದು ರಾಜಕೀಯ ಲೆಕ್ಕಾಚಾರಗಳನ್ನ ನೋಡೋದಾದ್ರೆ ಇವತ್ತು ಸಿದ್ದರಾಮಯ್ಯನವರ ಮನೆಗೆ ಸಿಪಿ ಯೋಗೇಶ್ವರ್ ಬಂದಿರತಕ್ಕಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಅನೇಕ ನಾಯಕರುಗಳು ಕೂಡ ಇವತ್ತು ಸಿದ್ದರಾಮಯ್ಯನವರ ಮನೆಗೆ ಬರ್ತಾ ಇದ್ದಾರೆ. ಈಗಾಗಲೇ ಸಚಿವ ಮಂಕಾಳ ವೈದ್ಯ ಅವರು ಕೂಡ ಬಂದು ಹೋದ್ರು. ಸೊ ಬೇರೆ ಬೇರೆ ಶಾಸಕರುಗಳು ಕೂಡ ಬಂದು ಹೋಗ್ತಾ ಇದ್ದಾರೆ. ಸೊ ಕಾರಣ ಇಷ್ಟೇ, ಪವರ್ ಶೇರಿಂಗ್ ಆದ್ರೆ ನನ್ನನ್ನ ನಿಮ್ಮ ಗಮನದಲ್ಲಿ ಇಟ್ಕೊಳ್ಳಿ, ನನ್ನನ್ನು ಕೂಡ ಸಚಿವ ಸ್ಥಾನ ಆಕಾಂಕ್ಷಿ, ನಾನು ಕೂಡ ಸಚಿವ ಆಕಾಂಕ್ಷಿ, ಸೊ ನನಗೂ ಕೂಡ ಸಚಿವ ಸ್ಥಾನ ಬೇಕು ಅನ್ನುವಂತ ರಾಜಕೀಯ ಲೆಕ್ಕಾಚಾರಗಳನ್ನು ಇಟ್ಕೊಂಡು ಇವತ್ತು ನಾಯಕರ ಮನೆಗಳನ್ನು ಅರಿತಾ ಇದ್ದಾರೆ. ಸೊ ಇದರ ಜೊತೆಗೆ ಇವತ್ತು ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿನ್ನೆ ರಾತ್ರಿ ಬಂದಿರತಕ್ಕಂಥದ್ದು. ಅವರು ಕೂಡ ಒಂದಷ್ಟು ಮಾಹಿತಿಗಳನ್ನು ಕೂಡ ತಂದಿದ್ದಾರೆ. ಈಗಾಗಲೇ ದೆಹಲಿಯಲ್ಲಿ ಒಂದಷ್ಟು ಜನ ನಾಯಕರು ಕೂಡ ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿಯಾಗಿದ್ರು. ಅದೆಲ್ಲ ಮಾಹಿತಿಯನ್ನ ಈಗಾಗಲೇ ರಾಹುಲ್ ಗಾಂಧಿ ಅವರಿಗೆ ತಲುಪಿಸುವಂತ ಕೆಲಸವನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡ್ತಾ ಇದ್ದಾರೆ. ಸೊ ಅದರ ಜೊತೆಗೆ ಇಲ್ಲಿ ಇವತ್ತು ಬಹುತೇಕ ನಾಯಕರುಗಳು ಕೂಡ ಬಂದು ಅವರ ಜೊತೆಯಲ್ಲಿ ಮಾತನಾಡುವಂತ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಈಗಾಗಲೇ ಜೇವರ್ಗಿ ಶಾಸಕರಾದಂತ ಅಜಯ್ ಸಿಂಗ್ ಅವರು ಕೂಡ ಸಿಎಂನ ಭೇಟಿಯಾಗಲಿಕ್ಕೆ ಬಂದಿರತಕ್ಕಂಥದ್ದು. ಸೊ ಅವರು ಕೂಡ ಇಲ್ಲಿ ಬಂದಿರತಕ್ಕಂಥದ್ದು. ಸೊ ಅಂದ್ರೆ ಅವರು ಮಾಜಿ ಸಿಎಂ ಧರ್ಮ್ ಸಿಂಗ್ ಅವರ ಮಗ, ಅವ್ರಿಗೂ ಕೂಡ ಈವರೆಗೂ ಕೂಡ ಸಚಿವ ಸ್ಥಾನ ಸಿಕ್ಕಿಲ್ಲ. ಸೊ ಹೀಗಾಗಿ ಆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಕೂಡ ಆಗಿರೋದ್ರಿಂದ
ಒಂದಷ್ಟು ತಮ್ಮದೇ ಆದಂತ ರಾಜಕೀಯ ಲೆಕ್ಕಾಚಾರಗಳನ್ನು ಕೂಡ ಹಾಕೊಂಡು ಅವರು ಈಗ ಬಂದಿರತಕ್ಕಂಥದ್ದು. ಸೊ ಹೀಗಾಗಿ ಈ ರೀತಿಯಾದಂತ ಡೆವಲಪ್ಮೆಂಟ್ಸ್ ಗಳು ಕಾಂಗ್ರೆಸ್ನಲ್ಲಿ ಪ್ರತಿದಿನವೂ ಕೂಡ ಆಗ್ತಾ ಇದೆ. ಅದರಲ್ಲೂ ನಿನ್ನೆ ಮೊನ್ನೆಯಿಂದ ಬಹಳಷ್ಟು ದೊಡ್ಡ ಪೀಕಿಗೆ ಹೋಗಿರ್ತಕ್ಕಂಥದ್ದು. ಯಾವಾಗ ನಾಯಕರೆಲ್ಲರೂ ಕೂಡ ದೆಹಲಿಗೆ ತೆರಳುತ್ತಿದ್ದಂತೆ ರಾಜ್ಯ ರಾಜಕಾರಣದಲ್ಲಿ ಬಹಳ ದೊಡ್ಡ ಮಟ್ಟದ ಒಂದಷ್ಟು ರಾಜಕೀಯ ಲೆಕ್ಕಾಚಾರಗಳನ್ನು ಇಟ್ಕೊಂಡು ನಮ್ಮ ನಾಯಕ ಅವರು ಸಿಎಂ ಆದ್ರೆ ನಾನು ಸಚಿವ ಆಗ್ಬಹುದು, ಈ ರೀತಿಯಾದಂತ ರಾಜಕೀಯ ಲೆಕ್ಕಾಚಾರ ಏನಿದೆ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಕೂಡ ಕಾಂಗ್ರೆಸ್ನಲ್ಲಿ ಬದಲಾವಣೆಗೂ ಕೂಡ ಕಾರಣ ಆಗ್ತಾ ಇದೆ. ಒಟ್ಟಾರೆ ಪವರ್ ಶೇರಿಂಗ್ ಎಲ್ಲಿಗೆ ಬಂದು ನಿಲ್ಲಲಿದೆ. ಇವತ್ತು ಸಿಎಂ ಮತ್ತು ಡಿಸಿಎಂ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಆಗ್ತಾ ಇದ್ದಾರೆ. ಸೊ ಅವರು ಯಾವ ರೀತಿಯಾದಂತಹ ಸೂಚನೆ ಸಲಹೆಗಳನ್ನ ಕೊಡ್ತಾರೆ ಅನ್ನೋದು ಕೂಡ ಬಹಳ ಕುತೂಹಲ ಇರತಕ್ಕಂಥದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಚಂದ್ರಶೇಖರ್. ನೋಡಿ, ಈಗ ರಾಜ್ಯ ರಾಜಕಾರಣದಲ್ಲಿ ಬಣದ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಆ ಬಣ ಈ ಬಣ, ಯಾರ ಪರವಾಗಿ ಶಾಸಕರು, ಯಾರ ಪರವಾಗಿ ಎಂಎಲ್ಸಿಗಳು, ಹೀಗೆ ಹಲವು ಚರ್ಚೆಗಳಾಗ್ತಾ ಇದೆ. ಈ ಎಲ್ಲ ಬೆಳವಣಿಗೆ ಮಧ್ಯೆ ನಿನ್ನೆ ಸಿಪಿ ಯೋಗೇಶ್ವರ್ ಡಿಕೆ ಶಿವಕುಮಾರ್ ಅವ್ರ ಮನೆಗೆ ಹೋಗಿದ್ರು. ಇವತ್ತು ಅದೇ ಯೋಗೇಶ್ವರ್ ದಿಢೀರ್ ಅಂತ ಸಿದ್ದರಾಮಯ್ಯ ಅವರ ಮನೆಯಲ್ಲೂ ಕಾಣಿಸಿಕೊಂಡಿದ್ದಾರೆ. ಹಾಗಿದ್ರೆ ಯೋಗೇಶ್ವರ್ ಸಂಧಾನದ ಹೊಣೆಯನ್ನ ಹೊತ್ತಿದ್ದಾರಾ? ಸಿಎಂ ಡಿಸಿಎಂ ನಡುವೆ ಸಂಧಾನಕಾರರಾದ ಯೋಗೇಶ್ವರ್, ಕಾಂಗ್ರೆಸ್ನಲ್ಲಿ ಯೋಗೇಶ್ವರ್ ಅವರ ಎಂಟ್ರಿ ಈಗ ಕುತೂಹಲ ಮೂಡಿಸಿದೆ. ಅಂದ್ರೆ ನಿನ್ನೆ ಇದೇ ಯೋಗೇಶ್ವರ್ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಕಾಣಿಸಿಕೊಳ್ತಾರೆ. ಇವತ್ತು ದಿಢೀರಂತ ಸಿದ್ದರಾಮಯ್ಯ ಅವರ ಮನೆಯಲ್ಲೂ ಕಾಣಿಸಿಕೊಂಡಿದ್ದಾರೆ. ಹಾಗಿದ್ರೆ ಏನ್ ನಡೀತಾ ಇದೆ? ತೀವ್ರ ಕುತೂಹಲವನ್ನು ಮೂಡಿಸಿದೆ ಯೋಗೇಶ್ವರ್ ಅವರ ನಡೆ. ಈಗ ದರ್ಶನ ಮಾಡ್ಕೊಂತೀವಿ ಅಷ್ಟೇ ಸರ್. ನೋಡಿ, ನಿನ್ನೆಯ ಈ ದೃಶ್ಯಗಳನ್ನು ನೀವು ಗಮನಿಸಿ. ನಿನ್ನೆ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಯೋಗೇಶ್ವರ್, ಇವತ್ತು ಇದೇ ಯೋಗೇಶ್ವರ್ ದಿಢೀರಂತ ಸಿದ್ದರಾಮಯ್ಯ ಅವರ ಮನೆಗೆ ಎಂಟ್ರಿ. ಸಂಧಾನಕಾರರಾದ್ರೆ ಆಗಿದ್ರೆ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಮಧ್ಯೆ ಈ ಯೋಗೇಶ್ವರ್ ಅನ್ನುವಂತ ಪ್ರಶ್ನೆಯೂ ಕೂಡ ಇದೆ. ನಾವೇನ್ ಮಾಡೋಣ? ಗ್ಲಾಸ್ ತೆಗಿತಾರೆ ತೆಗಿತಾರೆ. ಗ್ಲಾಸ್ ಇಳಿಸಿ ಮುಖ ರೈಟ್ ಜಾಗ ಬಿಡೋರು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಚಂದ್ರಶೇಖರ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಶೇಖರ್, ಸೈನಿಕ ಸಿಎಂ ಡಿಸಿಎಂ ನುಡಿಗಳನ್ನ ನುಡಿಯುವ ಮತ್ತು ನುಡಿಸುವ ವೈಣಿಕರಾಗಿದ್ದಾರಾ, ಹೇಗೆ? ಶ್ರೀಪಾದ್, ಖಂಡಿತವಾಗ್ಲು. ಯಾಕಂತಂದ್ರೆ ಈಗಾಗಲೇ ಕಾಂಗ್ರೆಸ್ನಲ್ಲಿದ್ದಂತ ಸಿಪಿ ಯೋಗೇಶ್ವರ್ ಬಿಜೆಪಿಗೆ ಬಂದು ಸಚಿವರು ಕೂಡ ಆಗಿದ್ರು. ಆಗ್ಲೂ ಕೂಡ ಇಂಥದ್ದೇ ಒಂದು ಕಮಲಕ್ಕೂ ಕೂಡ ತಮ್ಮದೇ ಆದಂತ ಒಂದು ಕೊಡುಗೆಯನ್ನು ಕೂಡ ಕೊಟ್ಟಿದ್ರು. ಸೊ ಅದಾದ ಬಳಿಕ ಏನು ಬಿಜೆಪಿಯಿಂದ ಕಾಂಗ್ರೆಸ್ಗೆ ಹೋಗ್ತಾರೆ. ಕಾರಣ ಇಷ್ಟೇ, ಕುಮಾರಸ್ವಾಮಿ ಅವ್ರಿಗೆ ಏನು ಚನ್ನಪಟ್ಟಣದಲ್ಲಿ ಟಿಕೆಟ್ ಕೊಡ್ಲಿಲ್ಲ ಅನ್ನೋ ವಿಚಾರವಾಗಿ ಮುನಿಸ್ಕೊಂಡು ಕಾಂಗ್ರೆಸ್ಗೆ ಹೋಗ್ತಾರೆ. ಅವರನ್ನ ಗೆಲ್ಸ್ಕೊಂಡ್ ಬಂದಿದ್ದು ಇದೇ ಡಿಕೆ ಬ್ರದರ್ಸ್. ಸೊ ಈಗ ತಾವು ಕೂಡ ಸಚಿವರಾಗಬೇಕು ಅನ್ನುವಂತ ಒಂದಷ್ಟು ಲೆಕ್ಕಾಚಾರವನ್ನ ಯೋಗೇಶ್ವರ್ ಕೂಡ ಹಾಕೊಂಡಿರ್ತಕ್ಕಂಥದ್ದು. ಸೊ ಒಂದ್ ಕಡೆ ಡಿಕೆ ಬಣದಲ್ಲಿ ಗುರುತಿಸಿಕೊಂಡಿದ್ರು ಕೂಡ ಡಿಕೆ ಶಿವಕುಮಾರ್ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಬಂದಿದ್ದಾರೆ. ಕಾರಣ ಇಷ್ಟೇ, ತನ್ನ ಒಂದು ಆಸೆಯನ್ನು ಕೂಡ ಈಡೇರಿಸ್ಕೋಬೇಕು. ಹಾಗಾಗಿ ಒಂದ್ ಕಡೆ ಸಿದ್ದರಾಮಯ್ಯನವರು ಬೇಕು, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರು ಬೇಕು. ಹಾಗಾಗಿ ನಿನ್ನೆ ಡಿಕೆ ಶಿವಕುಮಾರ್ ಮನೆಗೆ ಹೋಗಿದ್ದಂತ ಸಿಪಿ ಯೋಗೇಶ್ವರ್ ಇವತ್ತು ಸಿದ್ದರಾಮಯ್ಯ ಅವರ ಮನೆಗೆ ಬಂದಿರತಕ್ಕಂಥದ್ದು. ಸೊ ಹೀಗಾಗಿ ಇದರಲ್ಲಿ ಅಚ್ಚರಿ ಏನಿಲ್ಲ. ಯಾಕಂತಂದ್ರೆ ಪ್ರತಿಯೊಬ್ಬ ನಾಯಕರು ಕೂಡ ರಾಜಕೀಯದಲ್ಲಿ ಅಥವಾ ರಾಜಕಾರಣದಲ್ಲಿ ಯಾರು ಕೂಡ ಹೀಗೆ ಇರಬೇಕು ಅಥವಾ ಹಾಗೆ ಇರಬೇಕು ಅನ್ನೋಂಥದ್ದೇನಿಲ್ಲ. ಇವತ್ತಿನ ಶತ್ರು ನಾಳೆ ಮಿತ್ರ ಆಗ್ತಾನೆ, ಇವತ್ತಿನ ಮಿತ್ರ ನಾಳೆ ಶತ್ರು ಕೂಡ ಆಗ್ತಾನೆ. ಸೊ ಹೀಗಾಗಿ ಈ ಒಂದು ರಾಜಕೀಯ ಲೆಕ್ಕಾಚಾರಗಳನ್ನ ನೋಡೋದಾದ್ರೆ ಇವತ್ತು ಸಿದ್ದರಾಮಯ್ಯನವರ ಮನೆಗೆ ಸಿಪಿ ಯೋಗೇಶ್ವರ್ ಬಂದಿರತಕ್ಕಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಅನೇಕ ನಾಯಕರುಗಳು ಕೂಡ ಇವತ್ತು ಸಿದ್ದರಾಮಯ್ಯನವರ ಮನೆಗೆ ಬರ್ತಾ ಇದ್ದಾರೆ. ಈಗಾಗಲೇ ಸಚಿವ ಮಂಕಾಳ ವೈದ್ಯ ಅವರು ಕೂಡ ಬಂದು ಹೋದ್ರು.
ಸೊ ಬೇರೆ ಬೇರೆ ಶಾಸಕರುಗಳು ಕೂಡ ಬಂದು ಹೋಗ್ತಾ ಇದ್ದಾರೆ. ಸೊ ಕಾರಣ ಇಷ್ಟೇ, ಪವರ್ ಶೇರಿಂಗ್ ಆದ್ರೆ ನನ್ನನ್ನ ನಿಮ್ಮ ಗಮನದಲ್ಲಿ ಇಟ್ಕೊಳ್ಳಿ, ನನ್ನನ್ನು ಕೂಡ ಸಚಿವ ಸ್ಥಾನ ಆಕಾಂಕ್ಷಿ, ನಾನು ಕೂಡ ಸಚಿವ ಆಕಾಂಕ್ಷಿ, ಸೊ ನನಗೂ ಕೂಡ ಸಚಿವ ಸ್ಥಾನ ಬೇಕು ಅನ್ನುವಂತ ರಾಜಕೀಯ ಲೆಕ್ಕಾಚಾರಗಳನ್ನು ಇಟ್ಕೊಂಡು ಇವತ್ತು ನಾಯಕರ ಮನೆಗಳನ್ನು ಅರಿತಾ ಇದ್ದಾರೆ. ಸೊ ಇದರ ಜೊತೆಗೆ ಇವತ್ತು ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿನ್ನೆ ರಾತ್ರಿ ಬಂದಿರತಕ್ಕಂಥದ್ದು, ಅವರು ಕೂಡ ಒಂದಷ್ಟು ಮಾಹಿತಿಗಳನ್ನು ಕೂಡ ತಂದಿದ್ದಾರೆ. ಈಗಾಗಲೇ ದೆಹಲಿಯಲ್ಲಿ ಒಂದಷ್ಟು ಜನ ನಾಯಕರು ಕೂಡ ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿಯಾಗಿದ್ರು. ಅದೆಲ್ಲ ಮಾಹಿತಿಯನ್ನು ಈಗಾಗಲೇ ರಾಹುಲ್ ಗಾಂಧಿ ಅವರಿಗೆ ತಲುಪಿಸುವಂತ ಕೆಲಸವನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡ್ತಾ ಇದ್ದಾರೆ. ಸೊ ಅದರ ಜೊತೆಗೆ ಇಲ್ಲಿ ಇವತ್ತು ಬಹುತೇಕ ನಾಯಕರುಗಳು ಕೂಡ ಬಂದು ಅವರ ಜೊತೆಯಲ್ಲಿ ಮಾತನಾಡುವಂತ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಈಗಾಗಲೇ ಜೇವರ್ಗಿ ಶಾಸಕರಾದಂತ ಅಜಯ್ ಸಿಂಗ್ ಅವರು ಕೂಡ ಸಿಎಂನ ಭೇಟಿಯಾಗಲಿಕ್ಕೆ ಬಂದಿರತಕ್ಕಂಥದ್ದು. ಸೊ ಅವರು ಕೂಡ ಇಲ್ಲಿ ಬಂದಿರತಕ್ಕಂಥದ್ದು. ಸೊ ಅಂದ್ರೆ ಅವರು ಮಾಜಿ ಸಿಎಂ ಧರ್ಮ್ ಸಿಂಗ್ ಅವರ ಮಗ, ಅವ್ರಿಗೂ ಕೂಡ ಈವರೆಗೂ ಕೂಡ ಸಚಿವ ಸ್ಥಾನ ಸಿಕ್ಕಿಲ್ಲ. ಸೊ ಹೀಗಾಗಿ ಆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಕೂಡ ಆಗಿರೋದ್ರಿಂದ ಒಂದಷ್ಟು ತಮ್ಮದೇ ಆದಂತಹ ರಾಜಕೀಯ ಲೆಕ್ಕಾಚಾರಗಳನ್ನು ಕೂಡ ಹಾಕೊಂಡು ಅವರು ಈಗ ಬಂದಿರತಕ್ಕಂಥದ್ದು. ಸೊ ಹೀಗಾಗಿ ಈ ರೀತಿಯಾದಂತ ಡೆವಲಪ್ಮೆಂಟ್ಸ್ ಗಳು ಕಾಂಗ್ರೆಸ್ನಲ್ಲಿ ಪ್ರತಿದಿನವೂ ಕೂಡ ಆಗ್ತಾ ಇದೆ. ಅದರಲ್ಲೂ ನಿನ್ನೆ ಮೊನ್ನೆಯಿಂದ ಬಹಳಷ್ಟು ದೊಡ್ಡ ಪೀಕಿಗೆ ಹೋಗಿರ್ತಕ್ಕಂಥದ್ದು. ಯಾವಾಗ ನಾಯಕರೆಲ್ಲರೂ ಕೂಡ ದೆಹಲಿಗೆ ತೆರಳುತ್ತಿದ್ದಂತೆ ರಾಜ್ಯ ರಾಜಕಾರಣದಲ್ಲಿ ಬಹಳ ದೊಡ್ಡ ಮಟ್ಟದ ಒಂದಷ್ಟು ರಾಜಕೀಯ ಲೆಕ್ಕಾಚಾರಗಳನ್ನು ಇಟ್ಕೊಂಡು ನಮ್ಮ ನಾಯಕ ಅವರು ಸಿಎಂ ಆದ್ರೆ ನಾನು ಸಚಿವ ಆಗ್ಬಹುದು, ಈ ರೀತಿಯಾದಂತಹ ರಾಜಕೀಯ ಲೆಕ್ಕಾಚಾರ ಏನಿದೆ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಕೂಡ ಕಾಂಗ್ರೆಸ್ನಲ್ಲಿ ಬದಲಾವಣೆಗೂ ಕೂಡ ಕಾರಣ ಆಗ್ತಾ ಇದೆ. ಒಟ್ಟಾರೆ ಪವರ್ ಶೇರಿಂಗ್ ಎಲ್ಲಿಗೆ ಬಂದು ನಿಲ್ಲಲಿದೆ? ಇವತ್ತು ಸಿಎಂ ಮತ್ತು ಡಿಸಿಎಂ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಆಗ್ತಾ ಇದ್ದಾರೆ. ಸೊ ಅವರು ಯಾವ ರೀತಿಯಾದಂತಹ ಸೂಚನೆ ಸಲಹೆಗಳನ್ನ ಕೊಡ್ತಾರೆ ಅನ್ನೋದು ಕೂಡ ಬಹಳ ಕುತೂಹಲ ಇರತಕ್ಕಂಥದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಚಂದ್ರಶೇಖರ್.